ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಜೀವನದ ಉದ್ದೇಶ ಏನು, ಲೈಫ್ನ ಪರ್ಪಸ್ ಏನು, ಅದನ್ನ ಕಂಡುಕೊಳ್ಳೋದು ಹೇಗೆ, ಅದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವು ಗಮನಿಸಿದ್ದೀರಾ, ಭಾಳಷ್ಟು ಜನ ಜಾಬ್ ಸೇರ್ಕೋತಾರೆ ಅಥವಾ ಇನ್ನೇನೋ ಕೆಲಸ ಮಾಡ್ತಾ ಇರ್ತಾರೆ. ಟೈಮ್ ನೋಡ್ತಿರ್ತಾರೆ, ಎಷ್ಟೊತ್ತಿಗೆ ಮನೆಗೆ ಹೋಗಬೇಕು, ಎಷ್ಟೊತ್ತಿಗೆ ಶಿಫ್ಟ್ ಮುಗಿಯುತ್ತೆ, ಎಷ್ಟೊತ್ತಿಗೆ ಭಾನುವಾರ ಬರುತ್ತಪ್ಪ, ಎಷ್ಟೊತ್ತಿಗೆ ರಜೆ ಬರುತ್ತಪ್ಪ, ಎಷ್ಟೊತ್ತಿಗೆ ಬಾಸ್ ಮನೆಗೆ ಹೋಗ್ತಾರಪ್ಪ ಅಂತ ಅಲ್ವಾ. ಎಷ್ಟೊತ್ತಿಗೆ ರಿಟೈರ್ಡ್ ಆಗ್ತೀವಿ, ಎಷ್ಟೊತ್ತಿಗೆ ಕೆಲಸ ಮುಗೀತೆ ಅಂತ ಕಾಯ್ತಾ ಇರ್ತಾರೆ. ಅದೇ ಕೆಲವರು ಅದನ್ನು ಬಹಳ ಖುಷಿಯಿಂದ ಮಾಡ್ತಿರ್ತಾರೆ. ಈಗ ನೋಡಿ, ಅಮಿತಾಬ್ ಬಚ್ಚನ್ ಅವರು ಇನ್ನೂ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ, ರಜನಿಕಾಂತ್ ಅವರು ಆ್ಯಕ್ಟಿಂಗ್ ಮಾಡ್ತಿದ್ದಾರೆ. ಅವ್ರ ಹತ್ರ ದುಡ್ಡಿದೆ, ನೇಮ್ ಇದೆ, ಎಲ್ಲ ಇದೆ, ಆದರೂ ಮಾಡ್ತಾಯಿದ್ದಾರೆ. ಈಗ ನಮ್ಮ ಪೊಲಿಟಿಷಿಯನ್ಸೇ ತಗೊಳ್ಳಿ, ಸಿದ್ದರಾಮಯ್ಯ, ಯಡಿಯೂರಪ್ಪ, ದೇವೇಗೌಡ, ಮೋದಿ, ಇವರೆಲ್ಲ ಇನ್ನೂ ಆ್ಯಕ್ಟಿವ್ ಪೊಲಿಟಿಕ್ಸಲ್ಲಿ ಯಾಕಿದ್ದಾರೆ? ದುಡ್ಡಿದೆ, ಎಲ್ಲ ಇದೆ, ಯಾಕೆ ಮಾಡ್ತಿದ್ದಾರೆ? ಯಾಕೆ ಅಂದರೆ ಅವರು ತುಂಬ ಖುಷಿ ಮತ್ತು ಆತ್ಮತೃಪ್ತಿ ಸಿಗುವಂಥ ಒಂದು ಕೆಲಸನ ಅವರು ಮಾರ್ಗವನ್ನು ಕಂಡುಕೊಂಡಿದ್ದಾರೆ. ಯಾರೆಲ್ಲ ಆತ್ಮತೃಪ್ತಿ ಸಿಗುವಂತಹ ಕೆಲಸವನ್ನು ಕಂಡುಕೋತಾರೆ, ಅವರ ಕೆಲಸನೇ ಬೇರೆಯವರ ಜೀವನದಲ್ಲಿ ಬದಲಾವಣೆ ಆಗೋಂಥದ್ದು, ಅದರಿಂದ ಆತ್ಮತೃಪ್ತಿ ಸಿಗುತ್ತಲ್ಲ ಅಂಥ ಕೆಲಸ ಕಂಡುಕೊಂಡಾಗ ನೀವು ಎಷ್ಟು ವರ್ಷ ಬೇಕಾದ್ರೂ ಆ ಕೆಲಸವನ್ನು ನಿರಂತರವಾಗಿ ಮಾಡ್ತೀರಾ, ಎಷ್ಟು ಬೇಕಾದ್ರೂ ಅದ್ರ ಬಗ್ಗೆ ಕಲ್ತ್ಕೋತೀರಾ, ಅದ್ರ ಬಗ್ಗೆ ಮಾತಾಡೋಕ್ಕಾಗಲಿ ಎಲ್ಲದಕ್ಕೂ ನಿಮಗೆ ತುಂಬ ಆಸಕ್ತಿ ಇರುತ್ತೆ. ಇದರಿಂದ ನೀವು ಖುಷಿಯ ತೃಪ್ತಿಕರ ಜೀವನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಪುಸ್ತಕ ಇದೆ, ಇಕಿಗಾಯ್ ಅಂತ. ಅದರಲ್ಲಿ ಜಪಾನ್ದೊಂದು ಟೆಕ್ನಿಕ್ ಅದು. ಇಕಿಗಾಯ್ ಅಂದರೆ ಏನಿಲ್ಲ, ಲೈಫ್ ಪರ್ಪಸ್ ಅಂತ. ಅವರು ಜಪಾನ್ ದೇಶದ ಒಂದು ದ್ವೀಪದ ಬಗ್ಗೆ ಹೇಳ್ತಾರೆ. ಅಲ್ಲಿ ಭಾಳಷ್ಟು ಜನ 100 ವರ್ಷಕ್ಕಿಂತ ಜಾಸ್ತಿ ಸಹಜವಾಗಿ ಬದುಕ್ತಾರೆ ಅಂತ. ಯಾಕೆಂದರೆ ಅವ್ರ ಜೀವನದ ಒಂದು ಪರ್ಪಸ್ನ ಕಂಡಿಟ್ಕೊಂಡಿರ್ತಾರೆ, ಅದಕ್ಕೆ ತಕ್ಕಂತೆ ಬದುಕೋಕ್ಕೆ ಶುರು ಮಾಡ್ತಾರೆ. ಆವಾಗ ಅವರಿಗೆ ಆತ್ಮತೃಪ್ತಿ ಸಿಗುತ್ತೆ. ಈಗ ನೋಡಿ, ಭಾಳಷ್ಟು ಜನಕ್ಕೆ ಸಿಂಗಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಟ್ರಾವೆಲಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಇನ್ನೇನೋ ಪೇಂಟಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಆ ಥರ ಪೊಲಿಟಿಕ್ಸಲ್ಲಿ ಇಂಟ್ರೆಸ್ಟ್ ಇರೋರು ಇರ್ತಾರೆ, ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇರೋರು ಇರ್ತಾರೆ. ಆದರೆ ಅದನ್ನು ಮಾಡಿ ಎಷ್ಟು ದಿನ ಆಯ್ತು ಅಂದರೆ ಎಷ್ಟೋ ವರ್ಷ ಆಗಿರುತ್ತೆ. ಅದ್ರ ಬಗ್ಗೆ ಅದು ಕಳೆದೇ ಹೋಗ್ಬಿಟ್ಟಿರ್ತಾರೆ. ತಮ್ಮ ಜೀವನದ ಓಡಾಟದಲ್ಲಿ ಜಾಬ್ ಒಂದು ಮಾಡಬೇಕು, ಮನೆ ನೋಡ್ಕೋಬೇಕು ಅನ್ನೋ ಜವಾಬ್ದಾರಿಲಿ ಮೊದಲೇನು ಮಾಡಬೇಕಾಗಿದೆ ಅಂದರೆ, ಅದು ಯಾವುದು ನಿಮಗೆ ಆ ಆತ್ಮತೃಪ್ತಿ ಕೊಡುವಂಥದ್ದು ಅದನ್ನು ಹುಡುಕಿ, ಸಿಕ್ಕಿಲ್ಲ ಅಂದರೆ ನಿಮ್ಮ ಆಸಕ್ತಿಗಳನ್ನು ಕೆದಕಿ ಒಂದು ಸಲ. ಅದೇನಾಗಿರ್ಬೇಕಂದ್ರೆ ನೀವು ಅದನ್ನು ತುಂಬ ಪ್ರೀತಿಸುವಂಥದ್ದಾಗಿರಬೇಕು. ಎರಡನೇದಾಗಿ, ಪ್ರಪಂಚಕ್ಕೆ ಅದು ಬೇಕಾಗಿರೋಂಥದ್ದಾಗಬೇಕು. ಅಂದರೆ ಸಮಾಜಕ್ಕೆ ಅದರಿಂದ ಆ ಮೂಲಕ ನೀವು ಕೊಡುಗೆ ಕೊಡೋ ಥರ ಇರಬೇಕು. ಯಾಕೆ ಗೊತ್ತಾ, ನಾವು ಭಾಳಷ್ಟು ಜನ ಗಮನಿಸಿರ್ತೀವಿ, ಇಲ್ಲಿ ಸಾಕಷ್ಟು ದುಡ್ಡು ಗಳಿಸಿರ್ತಾರೆ, ಪಕ್ಕದ ಬೀದಿಯಲ್ಲೇ ಗೊತ್ತಿರಲ್ಲ ಅವ್ನು ಯಾರು ಅಂತ. ಆ ಒಂದು ಸಮಾಜದಲ್ಲಿ ಗುರುತಿಸ್ಕೋಬೇಕು ಅನ್ನೋ ಹಂಬಲದಿಂದ ಅವ್ರು ಏನೇನೋ ಮಾಡ್ತಾರೆ. ದೊಡ್ಡ ದೊಡ್ಡ ಕಾರ್ ತೊಗೊಳೋದು, ದೊಡ್ಡ ದೊಡ್ಡ ಚೈನು ಹಾಕ್ಕೊಂಡು ಓಡಾಡೋದು, ಗೋಲ್ಡ್ ಹಾಕ್ಕೊಂಡು ಓಡಾಡೋದು, ಅಥವಾ ಅನಗತ್ಯವಾಗಿ ದೊಡ್ಡ ದೊಡ್ಡ ಫಂಕ್ಷನ್ ಮಾಡೋದು, ದೊಡ್ಡ ದೊಡ್ಡ ಫ್ಲೆಕ್ಸ್ ಹಾರಿಸ್ಕೊಳೋದು ಅಲ್ವಾ, ಅಥವಾ ದೇವಸ್ಥಾನಕ್ಕೆ ಇನ್ಯಾವುದೋ ಕಾರ್ಯಕ್ರಮಕ್ಕೆ ದೊಡ್ಡ ಡೊನೇಷನ್ ಕೊಡೋದು. ಅಂದರೆ ಗುರುತಿಸ್ಕೊಂಡು ಒದ್ದಾಡ್ತಾ ಇದ್ದಾರೆ ಅಲ್ವಾ. ಅದಕ್ಕೆ ನಿಮ್ಮ ಕೆಲಸದಿಂದ ಗುರುತಿಸ್ಕೊಳ್ಳೋಂಥ ಒಂದು ಕಾರ್ಯ ಆಗಬೇಕಾಗಿದೆ. ಅದಕ್ಕೆ ನಿಮಗೇನು ಇಷ್ಟ ಇದೆ ಅದು ಪ್ರಪಂಚಕ್ಕೆ ಬೇಕಾಗಿದೆಯಾ, ಅದರಲ್ಲಿ ನೀವು ನಿರಂತರವಾಗಿ ಕಲಿಯೋಕ್ಕೆ ನೀವು ತಯಾರಿದ್ದೀರಾ, ಹಾಗೂ ಅದರ ಬಗ್ಗೆ ನಿಮಗೆ ಎಷ್ಟು ಗೊತ್ತಿದೆ. ನಿಮಗೆ ಆಸೆ ಇದೆ ಸಾಲದು, ಅದ್ರ ಬಗ್ಗೆ ಅದರಲ್ಲಿ ನಾವು ಸ್ಟ್ರಾಂಗ್ ಇರಬೇಕಾಗತ್ತೆ. ಅದರಲ್ಲಿ ನೀವು ಎಷ್ಟು ತಿಳ್ಕೊಂಡಿದ್ದೀರಾ, ಅಥವಾ ಅದರಲ್ಲಿ ನೀವು ಮುಂದುವರಿಯೋಕ್ಕಾಗತ್ತೆ, ಅದನ್ನೇ ಯೋಚನೆ ಮಾಡಿ. ಅದರಿಂದ ಹಣ ಬರೋ ಥರ ಇದ್ದರೆ ಇನ್ನೂ ಉತ್ತಮವಾಗಿರುತ್ತೆ, ಇನ್ನೂ ಸೂಪರ್ ಅಲ್ವಾ. ಹಾಗಾಗಿ ಯಾವುದನ್ನ ನೀವು ತುಂಬ ಪ್ರೀತಿಸ್ತೀರಾ, ಯಾವುದ್ರ ಮೂಲಕ ನೀವು ಸಮಾಜಕ್ಕೊಂದು ಕೊಡುಗೆ ಕೊಡೋಕ್ಕೆ ಸಾಧ್ಯ ಇದೆ, ಅದರಿಂದ ದುಡ್ಡು ಕೂಡ ಬರೋ ಥರ ಇದ್ದು ಅದರಲ್ಲಿ ನೀವು ಆಲ್ರೆಡಿ ತುಂಬ ಸ್ಟ್ರಾಂಗ್ ಇಲ್ಲಿ ಇರಬೇಕು ಅಂತಲೇ ಇಲ್ಲ. ಅದ್ರ ಬಗ್ಗೆ ನೀವು ಆಸಕ್ತಿ ಇದ್ದಾಗ ಎಷ್ಟು ಬೇಕಾದ್ರೆ ಕಲಿತೀರಾ, ಎಷ್ಟು ಬೇಕಾದ್ರೆ ತಿಳ್ಕೊತೀರಾ, ಎಷ್ಟು ಬೇಕಾದ್ರೆ ಓದ್ತೀರಾ, ಎಲ್ಲದೂ ನಡೆಯುತ್ತೆ. ಈ ಮಾರ್ಗದಲ್ಲಿ ನಡೀತಾ ಹೋದರೆ ನಿಮ್ಮ ಜೀವನ ತೃಪ್ತಿಕರವಾಗಿ ಇರುತ್ತೆ. ಇಲ್ಲ ಅಂದಾಗ ಏನಾಗುತ್ತಾ, ಯಾರೋ ಗಂಡ ಹೆಂಡತಿ ಜೊತೆಗೆ ಜಗಳದಲ್ಲೇ ಕಳೆದು ಬಿಡ್ತಾರೆ ಜೀವನ ಪರ್ಯಂತ, ಅಥವಾ ಸಮಾಜ ಯಾರೋ ಸಂಬಂಧಿಕರ ಮೇಲೆ ದ್ವೇಷ ಸಾಧಿಸ್ತಾ ಇವ್ರ ಕಾಲು ಎಳೆಯೋದು, ಇವ್ರನ್ನ ಅವ್ರ ಕಾಲು ಎಳೆಯೋದು, ಅಥವಾ ಬರೀ ಅಲ್ಲಿ ತಿನ್ನೋದು, ಕುಡಿಯೋದು, ಈ ಒಂದು ವ್ಯಸನದಲ್ಲೇ ಕಳೀತಾ ಇರ್ತಾರೆ ನೋಡಿರ್ತೀರ. ದಿನ ಎಲ್ಲ ಗಂಟೆಗಟ್ಟಲೆ ಹರಟೆ ಹೊಡೆಯೋರನ್ನ ನೋಡಿರ್ತೀರ. ಆಮೇಲೆ ದೇಹ ಹೆಂಗೆಂಗೋ ಇರುತ್ತೆ ಅವ್ರದ್ದು, ನಾನು ತಪ್ಪಾಗಿ ತಿಳ್ಕೊಬೇಡಿ.
ಆಯ್ತು ಈ ಥರ ಹೇಳ್ತಾ ಇದ್ದೀನಿ ಅಂತ. ಅವ್ರಿಗೊಂದು ಫಿಟ್ನೆಸ್ ಇರಲ್ಲ, ಬೇಕಾಬಿಟ್ಟು ತಿಂತಾ ಇರ್ತಾರೆ, ಒಳ್ಳೆ ಬಟ್ಟೆ ಹಾಕೊಳಲ್ಲ, ಸರಿಯಾಗಿ ಕಾಳಜಿ ಮಾಡಲ್ಲ. ಯಾಕೆ? ಜೀವನದಲ್ಲಿ ಅವ್ರಿಗೆ ಯಾವುದು ಪರ್ಪಸ್ ಇಲ್ಲ. ಅವಾಗ ಯಾವ ಬೇಕಾದ್ರೆ ಇದು ಹೇಳ್ತಾರೆ, ದೇಹ ಹೆಂಗೋ ಇರುತ್ತೆ, ಸಂಬಂಧಗಳು ಹೆಂಗೆಂಗೋ ಇರುತ್ತೆ, ಆರ್ಥಿಕ ಸ್ಥಿತಿ ಹೆಂಗೆಂಗೋ ಇರುತ್ತೆ, ಬೆಳಗ್ಗೆ ಎದ್ದೊಳ್ಬೇಕು ಅಂದರೆ ಎದ್ದೋಳಕ್ಕಾಗಲ್ಲ ಅಂತಾರೆ. ಗೊತ್ತಾಯ್ತಾ? ಹಾಗೆ ಯಾವ ಬಟ್ಟೆ ಯಾವ್ದಾರ ಇರಲಿ ಬಿಡು, ವೇದಾಂತ ಹೇಳ್ತಾರೆ. ಅದೇ ನೀವೊಂದು ಲೈಫ್ನ ಪರ್ಪಸ್ನ ನೀವು ಯಾವಾಗ ಕಂಡ್ಕೋತೀರಾ, ಅವು ನೀವು ಇದೆಲ್ಲದೂ ಮಾಡ್ತೀರಾ. ನಿಮ್ಮ ಪರ್ಪಸ್ನ ಗುರಿನ ಮುಟ್ಟಕ್ಕೋಸ್ಕರ ಆರೋಗ್ಯ ಮೇಂಟೈನ್ ಮಾಡ್ತೀರಾ, ಆರೋಗ್ಯ ಮೇಂಟೈನ್ ಮಾಡೋಕ್ಕೆ ವ್ಯಾಯಾಮ ಮಾಡ್ತೀರಾ, ವ್ಯಾಯಾಮ ಮಾಡೋದ್ರಿಂದ ಒಳ್ಳೆ ಆಹಾರ ತಿಂತೀರಾ, ಒಳ್ಳೆ ದೇಹ, ಆವಾಗ ದೇಹ ಒಳ್ಳೆ ಸ್ಥಿತಿಯಲ್ಲಿರುತ್ತೆ. ಆವಾಗ ನೀವು ಏನಾಗ್ತೀರಾ, ಒಳ್ಳೆ ಬಟ್ಟೆಗಳು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀರಾ. ದೇಹ ಮನಸ್ಸೆಲ್ಲ ಚೆನ್ನಾಗಿದ್ರೆ ಮನಸ್ಸು ಕೂಡ ಪ್ರಶಾಂತವಾಗಿರುತ್ತೆ, ಎಲ್ಲರ ಹತ್ರ ಚೆನ್ನಾಗಿ ವರ್ತಿಸ್ತೀರಾ. ಯಾಕೆಂದರೆ ಜಗಳ ಮಾಡಿಕೊಂಡು ದ್ವೇಷ ಕೋಪದಲ್ಲಿ ನೀವು ಸಮಯನ ಹಾಳು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ನಿಮಗೊಂದು ಸರಿಯಾದ ಗುರಿ ಇದೆ ಜೀವನದಲ್ಲಿ. ಹೇಳ್ತಾರೆ ಯಾವಾಗಲೂ ಮುಂದೆ ಗುರಿ ಇರಬೇಕು, ಹಿಂದೆ ಗುರಿ ಇರಬೇಕು, ಈ ಎರಡು ಇಂಪಾರ್ಟೆಂಟ್. ನಿಮ್ಗೆ ಇಲ್ಲ ಅಂದರೆ ನೋಡ್ಕೊಳ್ಳಿ, ನೀವು ಇದು ಯಾವುದು ಸೆಲ್ಫ್ ಕೇರ್ ಮಾಡ್ತಾ ಇರಲ್ಲ. ನಿಮ್ಗೆ ಒಳ್ಳೆ ಸಂಬಂಧಗಳನ್ನು ಮೇಂಟೈನ್ ಮಾಡಲ್ಲ, ಒಳ್ಳೆ ಫ್ರೆಂಡ್ಶಿಪ್ ಮೇಂಟೈನ್ ಮಾಡಲ್ಲ, ಒಳ್ಳೆ ಆರೋಗ್ಯ ಮೇಂಟೈನ್ ಮಾಡಲ್ಲ, ಒಳ್ಳೆ ಬಟ್ಟೆ ಹಾಕೊಳಲ್ಲ, ಯಾವುದು ಡೈಲಿ ರುಟೀನ್ ಯಾವುದು ಇರಲ್ಲ ನಿಮಗೆ. ಗುರಿ ಮುಖ್ಯ, ಅದು ಆತ್ಮ ತೃಪ್ತಿ ಸಿಗೋವಂಥದ್ದು. ಹಣ ಅಂತೂ ಎಲ್ಲರಿಗೂ ಬಂದೇ ಬರುತ್ತೆ ಜೀವನದಲ್ಲಿ, ಅದು ನಿಮಗೆ ನಿಮ್ಮ ನೀಡಿಗೆ ನಿಮ್ಮನ್ನು ಖುಷಿ ಪಡಿಸ್ಬೋದೇ ಹೊರತು ಆತ್ಮತೃಪ್ತಿಯನ್ನು ಅದು ಸಂಪೂರ್ಣವಾಗಿ ಒದಗಿಸೋಕ್ಕೆ ಸಾಧ್ಯ ಆಗೋದಿಲ್ಲ. ದುಡ್ಡು ಗಳಿಸೋಣ ಎಲ್ಲರ ಮಾಡೋಣ. ಈಗ ನಿಮಗೆ ಆತ್ಮತೃಪ್ತಿಯಿಂದ ಸಿಗುವಂಥ ಕೆಲಸನ ಹಣ ಬರಲ್ಲ ಅಂದರೆ ಪರವಾಗಿಲ್ಲ, ನಿಮ್ಮ ಜಾಬ್ ಅದನ್ನು ಕಂಟಿನ್ಯೂ ಮಾಡ್ತಾ ಇದನ್ನು ಹಾಬಿಯಾಗಿ ಇದಕ್ಕೆ ಹತ್ತಿರವಾಗಿರಿ. ನಿಮಗೆ ಆತ್ಮತೃಪ್ತಿ ಇರುವಂಥ ಕೆಲಸಕ್ಕೆ ಎಷ್ಟು ಹತ್ತಿರವಾಗಿರ್ತೀರ, ದಿನೇ ಅದನ್ನು ನೀವು ಮಾಡ್ತಾಯಿದ್ರೆ ಭಾಳ ತೃಪ್ತಿಕರವಾದ ಜೀವನವನ್ನು ನೀವು ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ತೃಪ್ತಿಕರ ಜೀವನ ಇದ್ದಾಗ ನಾವು ಖಂಡಿತವಾಗಿ ತುಂಬ ದೀರ್ಘಾಯುಷ್ಯು ನಮ್ಮದಾಗುತ್ತೆ. ಎಷ್ಟು ವರ್ಷ ಬದುಕ್ತೀವಿ ಅಷ್ಟು ತೃಪ್ತಿಕರವಾಗಿ ಬದುಕ್ತೀವಿ. ಅದರಿಂದ ಏನಾಗುತ್ತೆ, ನಾವು ಸಮಾಜಕ್ಕೊಂದು ಕೊಡುಗೆ ಕೊಡ್ತೀವಿ, ಅದರಿಂದ ಜನ ನಮಗೆ ಗುರುತಿಸ್ತಾರೆ, ಪ್ರೀತಿಸ್ತಾರೆ, ನೀವು ಬಯಸ್ತಿದ್ದಂಥ ಗೌರವ ಮನ್ನಣೆ ಸಿಗುತ್ತೆ. ಅದರಿಂದ ಹಣ ಬರುವಂಥ ಸಾಧ್ಯತೆಯೂ ಇರುತ್ತೆ. ಒಟ್ಟರಲ್ಲಿ ನಾನು ಅಂದ್ಕೊಂಡಿದ್ದೇನೆ, ಮಾಡಿದ್ದೀನಿ, ಸಮಾಜಕ್ಕೊಂದು ಕೊಡುಗೆ ಕೊಡ್ತಾಯಿದ್ದೀನಿ ಅಂತ ಆತ್ಮತೃಪ್ತಿ ನಿಮಗೆ ಸಹ ಯಾವಾಗಲೂ ಇರುತ್ತೆ. ಆ ಆತ್ಮತೃಪ್ತಿ ಅದೇನು ಮಾಡುತ್ತೆ, ನಿಮಗೆ ಜೀವನೋತ್ಸಾಹ ಕೊಡುತ್ತೆ. ಯಾವ ಖುಷಿಯಾಗಿರ್ತೀರ, ಬ್ಯಾಡ್ ಹ್ಯಾಬಿಟ್ಸ್ ಕಡೆಗೆ ಹೋಗಲ್ಲ, ಕೆಟ್ಟ ಮಾತು ಕಡೆಗೆ ಹೋಗಲ್ಲ, ಕೋಪ ದ್ವೇಷ ಮಾಡಲ್ಲ, ಹೆಲ್ತಿಯಾಗಿ ತಿಂತೀರಾ, ವ್ಯಾಯಾಮ ಮಾಡ್ತೀರಾ, ಎಲ್ಲದೂ ಆಗುತ್ತೆ. ಅದಕ್ಕೆ ನಿಮ್ಮ ಇಕಿಗಾಯ್, ನಿಮ್ಮ ಜೀವನದ ಒಂದು ಮಹತ್ವ ಏನು, ನಿಮ್ಮ ನಿಜವಾಗ್ಲೂ ಲೈಫ್ ಪರ್ಪಸ್ ಏನು, ನಿಮಗೆ ಯಾವುದು ಆತ್ಮತೃಪ್ತಿ ಕೊಡುತ್ತೆ ಅದನ್ನು ಇವತ್ತು ಕಂಡುಕೊಳ್ಳಿ. ಇವತ್ತಿನಿಂದ ನಿಮ್ಮ ಜೀವನ ಅದ್ಭುತವಾಗಿ ಬದಲಾಗುತ್ತೆ. ಸ್ನೇಹಿತರೆ, ಸುಖಿ ಫೌಂಡೇಶನ್ ಅಂತ ಸಂಸ್ಥೆ ಮಾಡಿದ್ದೀವಿ, ವಾಟ್ಸಪ್ ಗ್ರೂಪ್ ಇದೆ, ಆನ್ಲೈನ್ ಕ್ಲಾಸ್ಗಳು ನಡೆಯುತ್ತೆ. ಒಂದು ಅದ್ಭುತವಾದ ಆಧ್ಯಾತ್ಮಿಕ ಮಾರ್ಗವನ್ನು ನಾವು ನಿಮಗೆ ಪರಿಚಯ ಮಾಡ್ತೀವಿ. ಎಲ್ಲರೂ ನಮ್ಮ ಸಂಪರ್ಕ ಮಾಡಿರಿ. ಒಳ್ಳೆಯದಾಗಲಿ, ಖುಷಿಯಾಗಿರಿ.